ನಮಸ್ತೆ ಎಲ್ಲರಿಗೂ. ನಾನಿವತ್ತು ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಗೊತ್ತಾ? ನನ್ನ ಮಕ್ಕಳು ಅವ್ರ ಅಜ್ಜಿ ಅಂದರೆ ನಮ್ಮ ಅಮ್ಮನ ಮೀಟ್ ಮಾಡೋಕ್ಕೋಸ್ಕರ ಮಂಡ್ಯಕ್ಕೆ ಹೋಗಿದ್ದು. ಸೊ ಅಲ್ಲಿಂದ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ. ಅವರಿಗಂತೂ ತುಂಬಾ ಖುಷಿ ಆಗ್ಬಿಟ್ಟೈತೆ. ಯಾಕಂದರೆ ಸಿಟಿಗಳಲ್ಲೆಲ್ಲ ಮನೆ ಒಳಗಡೆ ಮಕ್ಕಳನ್ನ ಕೂಡಾಕೊಂಡಿರ್ತೀವಿ. ಈ ಥರ ಹಳ್ಳಿ ಕಡೆ ಕರ್ಕೊಂಡೋದ್ರೆ ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ಇದರಲ್ಲಿ ಅವ್ರ ಅಜ್ಜಿನ ನನ್ನ ಮಕ್ಕಳು ಮೀಟ್ ಮಾಡಿದ್ದು. ಅವರಂತೂ ಫುಲ್ ಖುಷಿಯಾಗಿ ಅಲ್ಲಿನ ವಾತಾವರಣಕ್ಕೆ ಮತ್ತು ಅಲ್ಲಿನ ಮಕ್ಕಳ ಜೊತೆ ಆಗಲಿ, ಹಾಗೆ ಗಣೇಶ ಹಬ್ಬ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ತುಂಬ ಕ್ಯೂಟ್ ಆಗಿರುವಂತಹ ಗಣೇಶಗಳನ್ನ ಕೂರಿಸಿರ್ತಾರೆ. ಆದರೆ ಹಳ್ಳಿಗಳಲ್ಲಿ ಇನ್ನೂ ತುಂಬ ಅದ್ದೂರಿಯಾಗಿ ಮಾಡಿರ್ತಾರೆ. ಸೊ ನನ್ನ ಮಕ್ಕಳು ಕೂಡ ಗಣೇಶನ ಜೊತೆನೂ ಆಟ ಆಡಿಕೊಂಡು ಅಲ್ಲಿ ಮಕ್ಕಳ ಜೊತೆ ಎಲ್ಲ ಒಂದು ಹೊಂದಾಣಿಕೆಯಲ್ಲಿ ಆಟ ಆಡ್ತಿರ್ತಾರೆ. ಹಾಗೆ ನಾವು ಒಂದಿನ ಮಟ್ಟಿಗೆ ಹೋಗಿದ್ದು. ಬಟ್ ನಮ್ಮ ಅಜ್ಜಿ ಇನ್ನೂ 1-2 ದಿನ ಅಲ್ಲೇ ಇರಿ ಅಂತ ಉಳಿಸ್ಕೊಂಡು. ಸೊ ಮಂಡ್ಯಕ್ಕೆ ಹತ್ತಿರವಾಗಿರುವಂತಹ ದೇವಸ್ಥಾನ ಅಂದರೆ ಆತ್ಮಲಿಂಗೇಶ್ವರ ಆಲ್ಮೋಸ್ಟ್ ಎಷ್ಟೋ ಮೂವಿಗಳಾಗಲಿ ಸೀರಿಯಲ್ ಆಗಲಿ ಈ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡಿರ್ತಾರೆ. ಆತ್ಮಲಿಂಗೇಶ್ವರ ಅನ್ನೋ ಹೆಸರಿಗೆ ತಕ್ಕಂಗೆ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ. ಹಾಗೆ ವಿಶಾಲವಾಗೂ ಕೂಡ ಇದೆ. ಬಟ್ ಜನಸಂಖ್ಯೆ ಸ್ವಲ್ಪ ಕಡಿಮೆ. ಇದ್ರ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ. ಬಟ್ ದೇವಸ್ಥಾನ ಮಾತ್ರ ನೋಡಕ್ಕೆ ಕನ್ಸಾಕಾಗಲ್ಲ, ಅಷ್ಟು ವಿಶಾಲವಾದ ಜಾಗ. ಸುತ್ತ ಹಸಿರಿನ ವಾತಾವರಣ ಆಗಲಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಎಂಟ್ರೆನ್ಸ್ ಹೋಗ್ತಾ ಇದ್ದಾಗಲೇ ಬಸವ ಕಾಣಿಸ್ತಾನೆ. ಬಸವನು ಕೂಡ ಆರಾಮಾಗಿ ಪೀಸ್ಫುಲ್ ಆಗಿ ನಿಂತಿರತ್ತೆ. ಹಾಗೆ ಮಕ್ಕಳಿಗೂ ಕೂಡ ಬಸವ ನೋಡಿ ತುಂಬಾ ಖುಷಿಯಾಗುತ್ತೆ. ದೇವಸ್ಥಾನದಲ್ಲಂತೂ ತುಂಬಾ ಶುಚಿತ್ವ ಕಾಪಾಡ್ಕೊಂಡಿದ್ದಾರೆ. ಹಾಗೆ ಅದು ವಿಶಾಲವಾಗಿದೆ, ತುಂಬ ಹಚ್ಚ ಹಸಿರುವಾಗಿದೆ. ಆತ್ಮಲಿಂಗೇಶ್ವರ ಹೋದರೆ ಆತ್ಮಕ್ಕೆ ಒಂದು ಖುಷಿ ಆಗುತ್ತೆ, ಆ ರೀತಿ ಇರುತ್ತೆ. ತುಂಬ ಹೊತ್ತು ಎಲ್ಲಾದರೂ ನಾವು ಮನಃಶಾಂತಿಗೋಸ್ಕರ ಯಾವುದಾದ್ರು ಒಂದು ಜಾಗದಲ್ಲಿ ಕುತ್ಕೋಬೇಕು ಅಂತ ಇಷ್ಟಪಡೋರು ಇದು ಮಂಡ್ಯ ಸಮೀಪವೇ ಇದೆ. ಆರಾಮಾಗಿ ಹೋಗಿ ಎಷ್ಟೊತ್ತು ಬೇಕಾದರೂ ಕುತ್ಕೊಂಡು ಆರಾಮಾಗಿ ಅಲ್ಲಿನ ಪ್ರಕೃತಿ ಸೌಂದರ್ಯನ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ದೇವಸ್ಥಾನ ಪೂಜೆ ಸೋಮವಾರ ನಾರ್ಮಲ್ ಆಗಿದ್ದೇ ಇರುತ್ತೆ. ಹಾಗೆ ನಾವು ಹೋಗಿದ್ದು ಶುಕ್ರವಾರ. ಸೊ ಪೂಜೆ ಮಾಡಲ್ವೇನೋ ಅಂದ್ಕೊಂಡಿದ್ದೆ, ಬಟ್ ಮಾಡಿದ್ರು. ದೇವಸ್ಥಾನದಲ್ಲಿ ನನ್ನ ದೊಡ್ಡ ಮಗ ತುಂಬ ಓಡಾಡ್ಕೊಂಡು ಬರ್ತಿದ್ದ. ಚಿಕ್ಕವನಿಗೆ ಗಣೇಶ ಮುಂದೆ ಆಟ ಆಡಬೇಕಾದ್ರೆ ಅಲ್ಲಿ ಸಾಂಬ್ರಾಣಿ ಇಟ್ಟಿರ್ತಾರಲ್ಲ, ನೋಡಿದೆ ಕಾಲು ಇಟ್ಬಿಟ್ಟು ಪಾಪ ಕಾಲು ಸುಟ್ಕೊಬಿಟ್ಟು. ಅವ್ನಿಗೆ ಈ ಥರ ಜಾಗ ಇದ್ದರೆ ಆಟ ಆಡೋಕ್ಕಂತ ತುಂಬಾ ಇಷ್ಟ. ಬಟ್ ಏನು ಮಾಡ್ತೀರಾ, ಟೈಮ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳನ್ನ ಎಷ್ಟೇ ಹುಷಾರಾಗಿ ನೋಡಿಕೊಂಡು ಏನಾದರೂ ಒಂದು ಮಾಡ್ಕೋತಾರೆ. ನೋಡಿ ಶಿವ ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದಾನೆ. ಅವ್ನ ಕಾಲು ಮಾಡ್ಕೊಂಡಿದ್ರಿಂದ ನಾವೇ ಅವನ್ನ ಎತ್ಕೊಂಡು ಓಡಾಡ್ತಿದ್ದೋ. ಬಟ್ ಅವನಿಗೆ ಓಡಾಡೋದಂದರೆ ತುಂಬ ಇಷ್ಟ. ಒಂಥರ ಕಟ್ಟಾಗ್ದಂಗಾಗಿತ್ತು. ಹಾಗೆ ಇನ್ನೊಂದು ವಿಶೇಷತೆ ಅಂದರೆ ಈ ದೇವಸ್ಥಾನದ ಪಕ್ಕನೇ ಪಾರ್ಕ್ ಇದೆ. ಬಟ್ ಮೇಂಟೆನೆನ್ಸ್ ಅಷ್ಟರಲ್ಲೇ. ನಾವು ಕಾಲೇಜ್ ಟೈಮಲ್ಲೆಲ್ಲ ಹೋದಾಗ ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ಯಾಕೋ ಈ ರೀತಿಯಾಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಮಾತ್ರ ತುಂಬ ಚೆನ್ನಾಗಿದೆ ಪಾರ್ಕು. ದೇವಸ್ಥಾನ ಎಷ್ಟು ವಿಶಾಲವಾಗಿದೆ, ಪಾರ್ಕ್ ಕೂಡ ಹಾಗೆ ಇದೆ. ಇಂತಹ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಬೇಕು, ಜನಗಳಿಗೆ ಆಕರ್ಷಕ ತಾಣಗಳ ಕೂಡ ಆಗುತ್ತೆ. ಹಾಗೆ ಇನ್ನೊಂದಿದೆ ಅಂದರೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಮೇನ್ ಅಟ್ರ್ಯಾಕ್ಷನ್ ಇದು. ಈ ಬೋಟಿಂಗ್ ವಿಶೇಷತೆ ಅಂದರೆ ಇಲ್ಲೇ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಥರ ಆಂಜನೇಯನ ವಿಗ್ರಹ ಕೂಡ ಇದೆ. ಹಾಗೆ ನಾವೇ ಬೋಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದೆಲ್ಲ ಆದ ನಂತರ ಬ್ಯಾಕ್ ಟು ನಮ್ಮ ಅಜ್ಜಿ ಮನೆಗೆ ಬಂದು ಅಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ನನ್ನ ಮಗ ಕುಣಿದಿದ್ದು ತುಂಬಾ ಎಂಜಾಯ್ ಮಾಡ್ತಿದ್ದ. ಡ್ಯಾನ್ಸ್ ಹೇಳ್ತೀನಿ ನೋಡಿ, ಡ್ಯಾನ್ಸ್ ಕ್ಲಾಸ್ ಸೇರಿಸಿರೋದು ವೇಸ್ಟ್ ಅನಿಸುತ್ತೆ. ಆ ಹುಡುಗರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇವನು ಅವ್ರ ಜೊತೆ ಒಕ್ಕೊಂಡು ಇನ್ನಂದರೆ ಅಡ್ಜಸ್ಟ್ ಆಗಿರಲಿಲ್ಲ. ಸೊ ಸ್ವಲ್ಪನೇ ಅಡ್ಜಸ್ಟ್ ಆಗ್ತಾ ಅವ್ರ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದ್ದ. ಇವನಿಗೂ ತುಂಬ ರೀತಿ ಒಂದು ಕಸರತ್ತು ಮಾಡೋದೆಲ್ಲ ಗೊತ್ತು. ಬಟ್ ಅವ್ರ ಮುಂದೆ ಸೈಲೆಂಟ್ ಆಗಿದ್ದ. ಅವ್ರ ಜೊತೆ ಆಟ ಆಡೋಕ್ಕೆ ಇಷ್ಟಪಟ್ಟು ಭಯ. ಸೊ ಹೊಸ ಜಾಗ, ಹೊಸ ಹುಡುಗರು. ಸೊ ಹಾಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದ. ಬಟ್ ಏನು ಮಾಡ್ತೀರಾ, ಆವತ್ತೇ ರಿಟರ್ನ್ ಆಗಬೇಕಾಗಿತ್ತು. ರಿಟರ್ನ್ ಹೇಗೋ ಆಗ್ತೀವಲ್ಲ ಅಂತ ಅವ್ನಿಗೆ ಇಷ್ಟ ಬಂದಂಗೆ ಆಡೋಕ್ಕೆ ಬಿಟ್ಟಿದ್ದೆ. ಬಟ್ ಚಿಕ್ಕವ್ನಿಗೆ ಆಡೋಕ್ಕಾಗಲಿಲ್ಲ, ಅವ್ನ ಕಾಲು ಗಾಯ ಮಾಡಿಕೊಂಡು. ಹುಡುಗ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ. ಎಲ್ಲ ಸಾಂಗಿಗೂ ಒಂದೇ ಸ್ಟೆಪ್ ಹಾಕ್ಕೊಳ್ತಿದ್ದ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನನ್ನ ಮಗನೂ ಕೂಡ ಹಾಗೆ ಮಾಡ್ತಾ ಲಾಸ್ಟಲ್ಲಿ ಅವನು ಕಲ್ತಿರೋ ಅಂಥ ಒಂದು ವಿದ್ಯೆನ ಅಲ್ಲಿ ಪ್ರಯೋಗ ಮಾಡ್ದ.
ಆದರೆ ಮರಳಿ ಇರೋ ಜಾಗದಿಂದಾಗಿ ಸ್ವಲ್ಪ ಮಾಡಿದೆ. ಅಲ್ಲಿರೋರೆಲ್ಲ ಪಾಪ ಆಶ್ಚರ್ಯದಿಂದ ನೋಡಿದೆ, ಹೆದ್ರಿಕೊಳ್ತಿದ್ದ ಇಷ್ಟು ಚೆನ್ನಾಗಿ ಮಾಡ್ತಾವನಲ್ಲ ಅಂತ. ಈ ರೀತಿ ನಾವು ಹೋಗಿ ಮಂಡ್ಯದಲ್ಲಿ ಕಾಲ ಕಳೆದು ಇದೆಲ್ಲ ಆದ ನಂತರ ಬ್ಯಾಕ್ ಟು ಮನೆಗೆ ನಾವು ರಿಟರ್ನ್ ಆಗಬೇಕಾಗಿತ್ತು. ಬಟ್ ನನ್ನ ಮಕ್ಳಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ತುಂಬ ಅಳ್ತಿದ್ರು. ಏನೂ ಮಾಡೋಕ್ಕಾಗಲ್ಲ, ಕಾಲ್ದಾರಿ ಬೇರೆ, ಬೇಗ ಹೊರಡೋಣ ಅಂತ ಹೊರಟು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್.